ಬ್ಯಾಗ್ ಕೊಡಲು ನಿರಾಕರಣೆ, ಚಾಲಕನ ವಿರುದ್ಧ ದೂರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಜಾಪುರದಿಂದ ಏರ್ಪೋರ್ಟ್ ಪ್ರಯಾಣ ಮಾಡಿದ ಮಹಿಳೆ ರ್ಯಾಪಿಡೋ ಬುಕ್ ಮಾಡಿ ಕ್ಯಾಬ್ನಲ್ಲಿ ಬಂದಿದ್ದ ಮಹಿಳೆ. ಆದರೆ ಬುಕ್ ಮಾಡಿದ ಹಣದ ಹೊರತಾಗಿ ಹೆಚ್ಚಿನ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟ ಚಾಲಕ ಹಣ ಕೊಡಲ್ಲ ಎಂದಿದ್ದಕ್ಕೆ ಲಗೇಜ್ ಬ್ಯಾಗ್ ಕೊಡಲ್ಲ ಅಂತ ನಿರಾಕರಣೆಯನ್ನ ಮಾಡಿದ್ದಾನೆ. ಈ ಹಿನ್ನೆಲೆ ಮಹಿಳೆಯಿಂದ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದ್ದು, ಮಹಿಳೆಯ ದೂರಿನ ಹಿನ್ನೆಲೆ ಚಾಲಕ ನಾಗೇಶ್ ವಿರುದ್ಧ ದೂರು ದಾಖಲಾಗಿದೆ. 21/2/2026 ತಾರೀಕು ನಡೆದಿರುವಂತಹ ಘಟನೆ ಇದಾಗಿದ್ದು, ಚಾಲಕನ ವಾದವೇನು ಅಂತ ನೋಡ್ತಾ ಹೋದ್ರೆ 55 ಕಿಲೋಮೀಟರ್ ದೂರದ ಪ್ರಯಾಣ, 985 ಪ್ಲಸ್ ಒಂದು ಟೋಲ್ ಫ್ರೀ ಕೊಡಬೇಕು. ರ್ಯಾಪಿಡೋ ತೋರಿಸಿದಷ್ಟು ಕೊಡೋಕೆ ಬಂದ್ರು, ಆದರೆ ತಾನು ಮೀಟರ್ ಟ್ಯಾಕ್ಸಿ ಹಾಕಿಕೊಂಡು ಬಂದಿದ್ದು, ಅದರಲ್ಲಿ ಸರ್ಕಾರದ ನಿಯಮದಂತೆ ಕಿಲೋಮೀಟರ್ ಆಧಾರದಲ್ಲಿ ಬಿಲ್ ಬಂದಿದೆ, ಅದನ್ನ ಕೊಡಿ ಅಂತ ಕೇಳ್ತಿದ್ದೀನಿ. ಹಣ ಕೊಟ್ಟಿಲ್ಲ, ಅದಕ್ಕೆ ಬ್ಯಾಗ್ ಕೊಟ್ಟಿಲ್ಲ ಅಂತ ಅವನು ಹೇಳಿದ್ರು. ನಾನು ಪೊಲೀಸರಿಗೆ ಕರೆ ಮಾಡಿದೆ, ಅವರು ಮಾಡಿದ್ರು. ನಾನು ನ್ಯಾಯಾಲಯದಲ್ಲಿ ವಾದ ಮಾಡಲು ಸಿದ್ಧನಿದ್ದೇನೆ. ರ್ಯಾಪಿಡೋ ಕಂಪನಿಗಳಿಂದ ಚಾಲಕರಿಗೆ ಅನ್ಯಾಯ ಆಗ್ತಿದೆ ಅಂತ ವಾದವನ್ನ ಮಾಡಿದ್ರು. ನೋಡಿ, ಇದು ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್. ಈಗ 55 ಕಿಲೋಮೀಟರ್ಗೆ ರ್ಯಾಪಿಡೋದಲ್ಲಿ ಬಂದಂತ ಬಿಲ್ಲು ಏನು 982 ವಿತ್ ಟೋಲು. ಇದಕ್ಕೆ ನಾನು ನಿಮಗೆ ಗೊತ್ತಿರಂಗೆ ಮೀಟರ್ ಟ್ಯಾಕ್ಸಿ ಹಾಕೊಂಡ್ ಬಂದ ಮೇಲೆ ಆ ಎಮ್ಮ ಕೊಡಲ್ಲ ಅಂದ್ರು. ಅವ್ರಿಗೆ ಸರ್ಕಾರದ ಆದೇಶದ ಕಾಪಿ ಗಾಡಿನಲ್ಲೂ ಕೂಡ ಅಂಟಿಸಿದೆ. ಡೀಟೇಲ್ಸ್ ಮಾಡಿ. ಹಂಗೆ ಕಸ್ಟಮರ್ಗಳು ರೇಟು ನಾನು ಕೊಡಲ್ಲ, ನಾನು ರ್ಯಾಪಿಡೋಲ್ಲಿ ತೋರಿಸಿದ್ದೆ. ಓಕೆ, ಅವ್ರು ಕಾಮನ್ ಆಗಿ ಅವ್ರು ಕ್ವಶನ್ ಕೇಳ್ತಾರೆ, ಅದಕ್ಕೆ ನಾನೇನು ಉತ್ತರ ಕೊಡಬೇಕು ಕೊಟ್ಟೆ. 112 ಅವರು ಫೋನ್ ಮಾಡಿದ್ರು, ನಾನು ಫೋನ್ ಮಾಡಿದೆ. ಮಾಡಾದ್ಮೇಲೆ ಅವ್ರಿಗೆ ಲಗೇಜ್ ಕೂಡ ನಾನು ಕೊಟ್ಟಿರಲಿಲ್ಲ ಅವ್ರಿಗೆ. ಯಾಕಂದ್ರೆ ನಿಮಗೆ ಗೊತ್ತಿರೋಂಗೆ ನಮ್ಮ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು. ನಾನು ಇದನ್ನೇ ಕಾಯ್ತಾ ಇದ್ದೆ. FIR ಆಗಬೇಕು, ಕೋರ್ಟ್ಗೆ ಹೋಗ್ಬೇಕು. ಈ ಒಂದು ಕೋರ್ಟ್ಗೆ ಹೋದ್ಮೇಲೆ ನಾವು ಸಾಕ್ಷಿಗಳನ್ನ ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಆಮೇಲೆ ಈ ರ್ಯಾಪಿಡೋ, ಓಲಾ, ಊಬರ್, ಈ ದರಿದ್ರ ಕಂಪ್ನಿಗಳೇನಿದಾವೆ ಇವರು ಸರ್ಕಾರದ ಅಂಡರಲ್ಲೇ ಡ್ಯೂಟಿ ಮಾಡಿಸ್ಬೇಕು. ಇಲ್ಲಾಂದ್ರೆ ಅವ್ರು ಇಷ್ಟ ಬಂದಾಗ ಮಾಡೋದಾದ್ರೆ ಏನಾದ್ರು ಒಂದು ಆದೇಶದ ಕಾಪಿ ತಗೊಂಡಿರ್ಬೇಕು. ಇದನ್ನ ಮಾಹಿತಿ ಕೊಡೋದಕ್ಕೋಸ್ಕರ ನಾನೀಗ ಸ್ಟೇಷನಲ್ಲಿ ಕಂಪ್ಲೇಂಟ್ ನನ್ನ ಮೇಲೆ ಅವರು ರಿಜಿಸ್ಟರ್ ಮಾಡಿ ಅದೇನೋ ಲೇಡೀಸ್ಗೆ ಹರಾಸ್ಮೆಂಟ್ ಮಾಡಿದ್ದಾರೆ ಅನ್ನೋ ಥರದಲ್ಲಿ ಏನೋ ಒಂದು ಕಂಪ್ಲೇಂಟ್ ಏನೋ ರಿಜಿಸ್ಟರ್ ಮಾಡ್ತಾರಂತೆ. ಬಟ್ ಏನೇ ಆದ್ರೂ ಅವ್ರಿನ್ನೂ ಕಂಪ್ಲೇಂಟ್ ಕೊಡಲೇ ಇಲ್ಲ ಅಂದ್ರೂ ಅಪ್ಲಿಕೇಶನ್ ಅಲ್ಲಿ KSP ನಾನು ಹೇಳ್ಕೊಡ್ತಿದ್ನಲ್ಲ, KSP ನಲ್ಲಿ ನೀವು ರಿಜಿಸ್ಟರ್ ಮಾಡ್ಬೋದು ಅಂತ, ಆ ರೀತಿ KSP ನಲ್ಲಿ ರಿಜಿಸ್ಟರ್ ಮಾಡಿಸೋದಕ್ಕೆ ಇವ್ರು ಇಲ್ಲಿಂದ ಗೈಡ್ಲೈನ್ಸ್ ಕೊಟ್ಟು ಆಯಮ್ಮ P2 ನಲ್ಲಿ ಕೂತ್ಕೊಂಡು ಆಯಮ್ಮ ಅಲ್ಲಿ ಕಂಪ್ಲೇಂಟ್ ಕೊಟ್ಟು, ಆ ಕಂಪ್ಲೇಂಟ್ ಕೊಡೋಕೆ ಮುಂಚೆನೆ ನನ್ನ ಕರ್ಕೊಬಂದು ಎನ್ಕ್ವೈರಿಗೆ ಅಂತ ನಿಲ್ಸ್ಕೊಂಡ್ರು. ನಾನು ಅದಕ್ಕೆ ಸಾರ್ ಕೇಳಿದೆ, ಸರ್ ಯಾವ ಒಂದು BNS ಆಧಾರದ ಮೇಲೆ ನನ್ನನ್ನು ಕರ್ಕೊಬಂದು ಕೂರಿಸ್ಕೊಂಡಿದ್ರೆ ಎನ್ಕ್ವೈರಿಗೆ, ಯಾವ ಕಂಪ್ಲೇಂಟು ಅದ್ರದ್ದು ಆದೇಶದ ಕಾಪಿ ಕೊಡಿ ನನಗೆ, ಅಲ್ಲಿ ಆ ಕಂಪ್ಲೇಂಟ್ ಕಾಪಿ ಕೊಟ್ಬಿಟ್ಟು ನನಗೆ ನೋಟಿಸ್ ಕೊಡಿ, ಆಮೇಲೆ ತಂದು ಕೂರಿಸ್ಕೊಳ್ಳಿ ಅಂತ ಅಲ್ವಾ. ಸೊ ಅದಾದ್ಮೇಲೆ ಅವರು ಅಲ್ಲಿ ಒಳಗಡೆ ಬೇರೆ ನೆಟ್ವರ್ಕ್ ಬರಲಿಲ್ಲ ಅಂತ ಅಲ್ಲೇ ಲೈವ್ ಮಾಡೋಣ ಅನ್ಕೊಂಡೆ, ನೆಟ್ವರ್ಕ್ ಸಿಗ್ಲಿಲ್ಲ. ಬಂದೆ ಇಲ್ಲಿಗೆ. ಈಗ ಯಾವುದೇ ಕ್ಯಾಬ್ ಡ್ರೈವರ್ಗಳು ಇಲ್ಲಿ ಬಂದ್ರು ಗಾಡಿ ಪಾರ್ಕಿಂಗ್ ಇರಲ್ಲ.